ಎಲ್ಲರಿಗೂ ನಮಸ್ಕಾರಗಳು. ಕವಿ ಕಮಂಡಲು ಚಾನಲ್ ವತಿಯಿಂದ ಅನೇಕ ಪದ ಪದ್ಯಗಳ ಕಾವ್ಯ ಕೃತಿಗಳ ಸೌಂದರ್ಯದ ರಸ ಆಸ್ವಾದನವನ್ನು ನಾನು ಹಾಗೂ ಶ್ರೀರಂಗ್ ಪರ್ವತಿಕರವರು ಅನೇಕ ವಾರಗಳಿಂದ ನಡೆಸ್ತಾ ಬಂದಿದ್ದೇವೆ. ಈ ವಾರ ಒಂದು ವಿಶಿಷ್ಟವಾದ ಪದ್ಯದ ಚಿಂತನೆಯನ್ನು ಮಾಡಲಿಕ್ಕೆ ನಾವು ಈಗ ಉಪಸ್ಥಿತರಿದ್ದೇವೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಯಶಸ್ವಿಯವರ ಬಗ್ಗೆ ತಿಳಿದುಕೊಳ್ಳುವಾಗ ಒಂದು ವಿಷಯ ಬಂತು. ಒಂದು ವಿಚಾರವನ್ನು ಸಂಕೇತ ಮಾಡಿ, ಒಂದು ಯಾವುದಕ್ಕೂ ಸಂಕೇತವಾಗಿ ಇಟ್ಟುಕೊಂಡು, ಮೇಲ್ನೋಟಕ್ಕೆ ಅದು ಸಾಮಾನ್ಯ ಗೀತಿಕೆಯಂತೆ ತೋರಿದರೂ ಒಳದಲ್ಲಿ ಒಂದು ವಿಶಿಷ್ಟವಾದ ಭಾವವನ್ನು ಹೊರಬುಕ್ಕಿಸುವಂತೆ, ಹೊರಹೊಮ್ಮಿಸುವಂತೆ ಬರೆಯುವಂತಹದ್ದು ಇದು ಸಾಧಾರಣ ವಿಷಯವಲ್ಲ. ವರ ಕವಿಗಳಿಗೆ, ಶಾರದೆಯ ವರವನ್ನು ಪಡೆದಂತಹ ಕವಿಗಳಿಗೆ ಮಾತ್ರ ಸಾಧ್ಯವಾಗುವಂತಹ ಈ ರಚನೆಗಳು. ಅಂತಹ ವರಕವಿ ನಮ್ಮ ಅಂಬಿಕಾತನಯ ದತ್ತ ದ.ರಾ. ಬೇಂದ್ರೆ ಅವರು 1932ರಲ್ಲಿ ಅವರ ಒಂದು ಪ್ರಸಿದ್ಧವಾದ ಕವನ ಸಂಕಲನ ಪ್ರಕಟವಾಗಿದೆ. ಅದರ ಹೆಸರೇ ಗರಿ ಅಂತ ಹೇಳಿ. ಆ ಗರಿ ಎನ್ನುವ ಕವನ ಸಂಕಲನದಲ್ಲಿ 16 ವಿಶಿಷ್ಟವಾದ ಕವನಗಳನ್ನು ದ.ರಾ. ಬೇಂದ್ರೆ ಅವರು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು 1929ರಲ್ಲಿಯೇ ರಚನೆಯಾಗಿದ್ದ ಕವನ, ಅದರಲ್ಲಿ ಪ್ರಕಟವಾದದ್ದು. ಅದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ. ಈ ಕವನವನ್ನು ಬೇಂದ್ರೆ ಅವರು 1929ರ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ದಿಗ್ಗಜ ಕವಿಗಳ ಎದುರಿಗೆ, ಬಿ.ಎಂ. ಶ್ರೀಕಂಠಯ್ಯನವರಂತಹ ಅನೇಕ ದಿಗ್ಗಜ ಕವಿಗಳ ಎದುರಿಗೆ, ಅವರ ಉಪಸ್ಥಿತಿಯಲ್ಲಿಯೇ ಇದನ್ನು ಹಾಡಿ ಹೇಳಿದರೆ ಅವರೆಲ್ಲರೂ ಅತ್ಯಂತ ಆಶ್ಚರ್ಯದಿಂದ ಬೆರಳು ಕಚ್ಚುವಂತೆ ಆ ಕವಿತಾ ಸಾಮರ್ಥ್ಯವನ್ನು, ದ.ರಾ. ಬೇಂದ್ರೆ ಅವರ ಸತ್ಯವನ್ನು ನುಡಿಯುವ ಧೈರ್ಯವನ್ನು ಮೆಚ್ಚಿಕೊಂಡಿದ್ದು ಅಂತ ನಾವು ಕಥೆಯನ್ನು ಕೇಳುತ್ತೇವೆ. ಅಂತಹ ಒಂದು ಕವಿತೆ, ಸುಂದರವಾದ ಗೀತಿಕೆ, ಆಧ್ಯಾತ್ಮದ ಒಂದು ವಿಷಯವನ್ನು ಹಕ್ಕಿಗೆ ಹೋಲಿಸಿ ಹಕ್ಕಿಯನ್ನು ಅಲ್ಲಿ ಸಂಕೇತ ಮಾಡಿಕೊಂಡು ತಿಳಿಸಿದಂತಹ ಒಂದು ಪದ್ಯ. ಆ ಪದ್ಯದ ವಿಶ್ಲೇಷಣೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಈ ಕವಿತೆಯ ರಸಾಸ್ವಾದನವನ್ನು ಮಾಡಿ ದ.ರಾ. ಬೇಂದ್ರೆ ಅವರ ಅನೇಕ ವಿಚಾರಗಳ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತೀರಾ ಅಂತ ಅಂದ್ಕೊಳ್ತೇನೆ. ಈಗ ಈ ಒಂದು ಕವಿತೆಯ ಮೊಟ್ಟ ಮೊದಲ ನುಡಿಯ ಚಿಂತನೆಯನ್ನು ಶ್ರೀಯುತ ಶ್ರೀರಂಗ್ ಪರ್ವತಿಕರ್ ಅವರು ಮಾಡ್ತಾ ಇದ್ದಾರೆ. ಬೇಂದ್ರೆ ಅವರ ಸಾಹಿತ್ಯದ ಬಗ್ಗೆ ನಾವು ಹೆಚ್ಚಿಗೆ ಮಂಥನ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ತಿಳಿದಂಥ ವಿಚಾರ. ಯಾವುದೇ ಒಂದು ಭಾವವನ್ನು ವ್ಯಕ್ತ ಮಾಡುವಂತಹ ಪದ್ಯದ ಡಿಸೆಕ್ಷನ್ ಮಾಡಬಾರ್ದು, ಅದರ ಸ್ವಾದ ಹೋಗ್ತದೆ ಅನ್ನುವಂತಹ ವಾಡಿಕೆ ಸಿಕ್ಕಾಪಟ್ಟೆ ಪ್ರಚಲಿತವಾಗಿದೆ. ಆದರೆ ಬಹುಶಃ ಬೇಂದ್ರೆ ಅವರ ಪದ್ಯಗಳನ್ನು ನಾವು ಈ ಸೈಂಟಿಫಿಕ್ ಡಿಸೆಕ್ಷನ್ ಅಂತ ಕರೀತಾರಲ್ಲ, ಆ ಥರ ಮಾಡ್ತಾ ಹೋದ್ರೂ ಪದ್ಯಕ್ಕೆ ಯಾವುದೇ ರೀತಿಯಾದಂತಹ ಬಾಧೆ ಅಥವಾ ಚ್ಯುತಿ ಆಗುವುದಿಲ್ಲ. ನಾವು ಸಾಪೇಕ್ಷವಾದ ರಿಲೇಟಿವಿಟಿ, ಸ್ಪೇಸ್ ಟೈಮು, 3 ಆಯಾಮಗಳು, 3 ಡೈಮೆನ್ಷನಲ್ ಏನು ಒಂದು ಚರ್ಯೆ ಇದೆ, ಅದರ ಕುರಿತಾಗಿ ಮಾತಾಡಬೇಕಾದಾಗ ಅದರ ಜ್ಞಾನವು ಬೇಂದ್ರೆಯವರಿಗೆ ಇತ್ತು ಅನ್ನುವಂತಹ ವಿಶೇಷತೆಯನ್ನ ಈ ಪದ್ಯದ ಮೂಲಕ ಅವರು ನಮಗೆ ತಿಳಿಸ್ಕೊಡ್ತಾರೆ. ಪದ್ಯದ ಪ್ರಾರಂಭದ ನುಡಿಯಲ್ಲಿ ಅವರು ಹೇಳ್ತಾ ಇದ್ದಾರೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಇರುಳಿರುಳ್ ಅಳಿದು ದಿನ ದಿನ ಬೆಳಗ್ಗೆ, ಸುತ್ತ ಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಬರೀ ಇರುಳಳಿದು ದಿನ ಬೆಳಗ್ಗೆ ಅಂತ ಹೇಳಲಿಲ್ಲ. ಇರುಳು ಕಳೆದಾಗ ದಿನಗಳು ಬರ್ತಾ ಇವೆ, ಒಂದು ದಿನದ ಚಕ್ರ ಅಂತ. ಇರುಳುಗಳು ಅಳಿದು ದಿನಗಳು ಬರ್ತಾ ಇವೆ ಅಂತಂದರೆ ಕಂಟಿನ್ಯೂವಿಟಿ, ಎಷ್ಟೋ ಇರುಳುಗಳು ಹೋಗಿ ಎಷ್ಟೋ ದಿನಗಳು, ಅಂದ್ರೆ ಕಾಲದ ಪ್ರವಾಹದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟೋ ಸಮಯ ಆಗಿ ಹೋಗಿದೆ.
ಈ ಸೃಷ್ಟಿಯಾಗಿ ನಾವೆಲ್ಲರೂ ಜನಿಸಿ ಜಂತುಗಳು ಜನಿಸಿ ಎಷ್ಟೋ ಸಮಯ ಆಗಿ ಹೋಗಿದೆ ಅನ್ನುವಂಥ ಒಂದು ಸಂಕೇತವನ್ನು ಮೊದಲನೇ ಸಾಲಿನಲ್ಲಿ ಅವರು ಕೊಟ್ಬಿಡ್ತಾರೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಅಂತ, ಮೇಲೆ ಕೆಳಗೆ ಸುತ್ತಮುತ್ತಲು 3 ಆಯಾಮಗಳನ್ನ 2ನೇ ಲೈನಲ್ಲಿ ಕೊಟ್ಬಿಟ್ಟು 3 ಡೈಮೆನ್ಷನಲ್ ಮೂಮೆಂಟ್ ಅದ ಟೈಮಿಗೆ ಅಂತಂದು ಅದನ್ನ 2ನೇ ಲೈನಲ್ಲಿ ಕೊಡ್ತಾರೆ. ಗಾವುದ 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 ಮುಂದೆ ಅಂತ. ಗಾವುದ ಅಂತಂದ್ರೆ ಒಂದು ನಾವು ಅಳತೆ, ನಮ್ಮ ಡಿಸ್ಟನ್ಸ್ ಅನ್ನ ಅಳಿಲಿಕ್ಕೆ ಬಳಸುವಂತಹ ಒಂದು ಮಾಪನ ಗಾವುದ. ಗಾವುದ 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 ಅಂತ 3 ಬಾರಿ ಬಳಸಿದ್ದರ ರೀತಿ ಅಂತಂದರೆ ಅಷ್ಟು ತೀವ್ರವಾಗಿ, ಅಷ್ಟು ವೇಗವಾಗಿ ಮತ್ತು ಸರಳವಾಗಿ ಅದು ಬಹಳಷ್ಟು ನಮಗೆ ಎಣಿಕೆಗೆ ಸಿಗಲಾರದಷ್ಟು ಒಂದು ಡಿಸ್ಟನ್ಸ್ ಅನ್ನ ಅದು ಕವರ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ. ಎಷ್ಟು ಸಮಯದಲ್ಲಿ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಅವರು ವಿಶೇಷವಾದಂತಹ ಒಂದು ರೂಪಕವನ್ನ ಇಲ್ಲಿ ತಗೋತಾರೆ. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಅಂತ. ಎವೆ ತೆರೆದಿಕ್ಕುವುದು ಅಂದ್ರೆ ಕಣ್ಣ ರೆಪ್ಪೆಯನ್ನು ಬಡಿಯುವುದು. ಇದೆಲ್ಲರೂ ಸಾಮಾನ್ಯವಾಗಿ ಜೀವಜಂತುಗಳು ಮತ್ತು ಮಾನವರಿಗೆ ಇರುವಂತಹ ಒಂದು ಗುಣ. ಕಣ್ಣಿನ ರೆಪ್ಪೆಯನ್ನು ನಮಗೆ ಗೊತ್ತಿಲ್ಲದಂತೆ ತಂತಾನೆ ಕಣ್ಣಿನ ರೆಪ್ಪೆ ನಾವು ಬಡಿತಿರ್ತೀವಿ. ಅಷ್ಟರಲ್ಲಿ ಇಷ್ಟೆಲ್ಲ ಅದು ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ ಈರುಳ್ಳು ದಿನಗಳು ಕಳೆದು ಗಾವುದ ಗಾವುದ ಗಾವುದಕ್ಕೆ ಅದು ಹರಡಿ ಹಬ್ಬಿ ವ್ಯಾಪ್ತತೆಯನ್ನ ಏನು ಮರಿಲಿಕ್ಕತ್ತದಲ್ಲ, ಇದೆಲ್ಲದರ ಸಮಯ ಎಷ್ಟು ಅಂತಂದ್ರೆ ಕೇವಲ ಎವೆ ತೆರೆದಿಕ್ಕುವ ಹೊತ್ತು ಅಂತ, ನಿಮಿಷ, ಇಷ್ಟರಲ್ಲಿನೇ ಅದು ಮುಗಿಸಿದೆ. ಸೊ ಈ ಒಂದೇ ಒಂದು ಮೊದಲನೆಯ ಸ್ಟಾಂಜಾದಲ್ಲಿನೇ ಅವರು ನಾವು ತಿಳಿದಂತಹ ಎಲ್ಲ ಸೈಂಟಿಫಿಕ್ ಥಿಯರಿ, ಎವಲ್ಯೂಷನ್ ಥಿಯರಿ ಮತ್ತು ಈ ಸ್ಪೇಸ್ ಅಂಡ್ ಟೈಮ್ ರಿಲೇಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಈಗೇನು ಆಧುನಿಕ ವಿಜ್ಞಾನದಲ್ಲಿ ಆವಿಷ್ಕಾರಗಳು ಇದರ ಕುರಿತಾಗಿ ಏನಾಗ್ತಾ ಇವೆ ಅದೆಲ್ಲದರ ಸ್ವರೂಪವನ್ನ ಅವರು ಮೊದಲನೆಯ ನುಡಿಯಲ್ಲೇ ಕೊಟ್ಟು ಅವರ ವೈಜ್ಞಾನಿಕ ಚಿಂತನೆ ಮತ್ತು ದರ್ಶನವನ್ನ ನಮ್ಮ ಮುಂದೆ ಬೇಂದ್ರೆ ಅವರು ತೆರೆದಿಡುತ್ತಾರೆ. ಹೋಗ್ತಾ ಹೋಗ್ತಾ ನೋಡೋಣ ಮುಂದಿನ ನುಡಿಯನ್ನು ಮನೋಜ್ ಅವರು ಈಗ ನಿಮ್ಮ ಮುಂದೆ ತೆರೆದಿರ್ತಾರೆ. ಕರಿನರೆ ಬಣ್ಣದ ಪುಚ್ಛಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ. ಕಾಲಕ್ಕೆ ಮತ್ತು ಹಕ್ಕಿಗೆ ಒಂದು ಸಾಮ್ಯವನ್ನು ತಿಳಿಸುವಾಗ ಹಕ್ಕಿ ಅನೇಕ ಪುಚ್ಛಗಳನ್ನು ಇಟ್ಟುಕೊಂಡು ಹಾರುತ್ತದೆ ಮತ್ತು ಅದಕ್ಕೆ ಗರಿಗಳಿರ್ತದೆ. ಪುಚ್ಛ ಬೇರೆ ಗರಿ ಬೇರೆ. ಪುಚ್ಛ ಇರ್ತದೆ, ಗರಿ ಇರುತ್ತದೆ, ಹಕ್ಕಿಗೆ ಗರಿ ಇರುತ್ತದೆ. ಅದರ ಜೊತೆಗೆ ಬಣ್ಣ ಬಣ್ಣದ ರೆಕ್ಕೆಗಳು ಕೂಡ ಇರ್ತದೆ. ಈ 3 ಹಾರುವ ಹಕ್ಕಿಯಲ್ಲಿ ಇರುವಂತಹದ್ದು. ಇದನ್ನ ಮೇಲ್ನೋಟಕ್ಕೆ ನೋಡಿದರೆ ಒಂದು ಹಕ್ಕಿ ಹಾರ್ತಾ ಇದೆ, ಅದಕ್ಕೆ ರೆಕ್ಕೆಗಳಿವೆ, ಅದಕ್ಕೆ ಗರಿಗಳಿವೆ, ಅದಕ್ಕೆ ಬಣ್ಣ ಬಣ್ಣದ ರೆಕ್ಕೆಗಳು ಪುಚ್ಛಗಳು ಇವೆ ಅಂತ ಮೇಲ್ನೋಟಕ್ಕೆ ನೋಡಿದ್ರೆ ಅನ್ನಿಸ್ತದೆ. ಇದು ಸಾಮಾನ್ಯ ಒಂದು ಕೂಸು ಮಗು ಹಾಡುವ ಪದ್ಯ ಅಂತ ಅನ್ನಿಸಿಬಿಡುತ್ತದೆ. ಇದರ ಆಂತರ್ಯವನ್ನ ನಾವು ನೋಡುತ್ತಾ ಹೋದಂತೆ ಅನೇಕ ವಿಚಾರಗಳ ಒಂದು ಅದರ ಪ್ರಾಕಟ್ಯ ಇಲ್ಲಿ ನಾವು ನೋಡಬಹುದು. ಅವರ ಚಮತ್ಕಾರ ರೀತಿಯ ವರ್ಣನೆಯನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಕರಿನರೆ ಬಣ್ಣದ ಪುಚ್ಛಗಳು ಉಂಟು ಅಂದ್ರೆ ಹಕ್ಕಿಯನ್ನ ಕಾಲಕ್ಕೆ ಹೋಲಿಸಿದಾಗ ಹಕ್ಕಿಯಲ್ಲಿ ಹೇಗೆ ಪುಚ್ಛಗಳಿವೆಯೋ ಹಾಗೆ ಕಾಲಕ್ಕೂ ಪುಚ್ಛಗಳುಂಟು. ಕರಿನರೆ ಅಂತನ್ನೋದಕ್ಕೆ ಅನೇಕ ಅರ್ಥಗಳನ್ನು ಹೇಳಬಹುದು. ಒಂದನ್ನು ಮೊದಲಿಗೆ ನೋಡೋದಾದ್ರೆ ಇಲ್ಲಿ ಕರಿನರೆ ಅಂತನ್ನೋದಕ್ಕೆ ಕತ್ತಲೆ ಅಂತ ಒಂದು ಅರ್ಥ. ಕಾಲದಲ್ಲಿ ಕತ್ತಲೆಯೂ ಉಂಟು. ಬಿಳಿ ಹೊಳೆ ಬಣ್ಣದ, ಹೊಳೆಯುವ ಬಿಳಿ ಬಣ್ಣ ಅಂದ್ರೆ ಬೆಳಕು. ಒಂದು ಕತ್ತಲೆ, ಇನ್ನೊಂದು ಬೆಳಕು. ಕತ್ತಲೆ ಪುಚ್ಛವಾದರೆ ಬೆಳಕು ಗರಿ. ಹೊಳೆಯುವಂತಹ ಬಣ್ಣ ಅದು ಬೆಳಕಿಗೆ ಇದ್ದರೆ ಕರಿನರೆ ಅಂತಂದ್ರೆ ಸ್ವಲ್ಪ ಕತ್ತಲೆ ಕಪ್ಪಾದದ್ದು ಅಂತ. ಕತ್ತಲೆ ಬೆಳಕು. ಮತ್ತು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ. ಕೆನ್ನನ ಅಂತನ್ನೋದಕ್ಕೆ ನಾವು ಸೂರ್ಯಾಸ್ತದ ಸಮಯ ಅಂತ ಹೇಳೋದಾದ್ರೆ, ಹೊನ್ನನ ಬಣ್ಣ ಅಂತಂದ್ರೆ ಅದು ಸೂರ್ಯೋದಯದ ಬಣ್ಣ. ಹೀಗೆ ಕತ್ತಲು ಮತ್ತು ಬೆಳಕು ಈ ಎರಡರ ಒಂದು ಕಾಲ ಇದು ನಿರಂತರವಾಗಿ ಇದೆ. ಇದು ಕಾಲದ ವಿಶಾಲತೆಯನ್ನ, ಭವ್ಯತೆಯನ್ನ ತಿಳಿಸುವಂತಹ ನುಡಿ ಅಂತ ಒಂದು ಅರ್ಥವನ್ನ ನಾವು ತಿಳಿದುಕೊಳ್ಳಬಹುದು. ಸೂರ್ಯೋದಯ ಸೂರ್ಯಾಸ್ತ ಇದು ರೆಕ್ಕೆಗಳಿದ್ರೆ, ಕತ್ತಲೆ ಬೆಳಕು ಇದು ಪುಚ್ಛ ಮತ್ತು ಗರಿಗರಿಯಾಗಿ ಇದೆ ಅಂತ ಅಷ್ಟೇ. ಗರಿ ಅನ್ನುವ ಶಬ್ದದಲ್ಲಿಯೇ ಗರಿ ಅನ್ನುವ ಅರ್ಥವನ್ನು ಬೇಂದ್ರೆ ಅವರು ಪರಿಪರಿಯಾಗಿ ವಿವರಣೆಯನ್ನ ಮಾಡಿದ್ದಾರೆ. ಇದು ಒಂದು ಅರ್ಥವಾದರೆ, ಇನ್ನೊಂದು
ಆಗಿನ ಕಾಲಕ್ಕೆ ವಿದೇಶಗಳಲ್ಲಿ ಕಪ್ಪು ಜನರ ಮತ್ತು ಬಿಳಿ ಜನರ ಜನಾಂಗಗಳ ವಿಚಾರವನ್ನು ನಾವು ತೆಗೆದುಕೊಳ್ತಾ ಇದ್ದೆವು. ಅಲ್ಲಿ ಕೆಲವೊಮ್ಮೆ ಕಪ್ಪು ಜನರನ್ನ ಹೀಯಾಳಿಸುವಂತಹದ್ದು, ಬಿಳಿ ಜನರ ಒಂದು ಪಾರಮ್ಯ, ಇದನ್ನೆಲ್ಲ ನಾವು ನೋಡುತ್ತಾ ಇದ್ದೆವು. ಇದನ್ನು ಕಾಲದ ಅಡಿಯಲ್ಲಿ ತೋರಿಸಿ ಕರಿನರೆ ಬಣ್ಣದ ಪುಚ್ಛಗಳುಂಟು. ಕಾಲಕ್ಕೆ 3 ಜನಾಂಗ ಇಡೀ ಒಂದು ಜಗತ್ತಿನಲ್ಲಿ. ಒಂದು ಕಪ್ಪು ವರ್ಣದ ಜನಾಂಗ ಅವರು, ಇನ್ನು ಬಿಳಿ ಬಣ್ಣದ ಜನಾಂಗ ಅವರು ಒಂದು ಕಡೆಗೆ, ಇನ್ನು ಕೆನ್ನನ ಹೊನ್ನನ ಬಣ್ಣಗಳ ಅಂದ್ರೆ ಹಳದಿ ಮಿಶ್ರಿತವಾದಂತಹ ಒಂದು ಬ್ರೌನಿಶ್ ಅಂತ ನಾವು ಹೇಳುತ್ತೇವಲ್ಲ, ಹಾಗೆ ಈ ಜೇನುತುಪ್ಪದ ಬಣ್ಣದವರು ಅಂತ ಬರೆದಿದ್ದಾರಲ್ಲ, ಹಾಗೆ ಭಾರತೀಯರು ಜೇನುತುಪ್ಪದ ಬಣ್ಣದವರು ಅಂತ ಹೇಳಿದಂತೆ, ಹಾಗೆ ಕಪ್ಪು ಜನಾಂಗ, ಬಿಳಿ ಜನಾಂಗ ಮತ್ತು ಆ ಜೇನುತುಪ್ಪದ ಬಣ್ಣದವರು, ಈ 3 ಜನಾಂಗದವರನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವಂತಹದ್ದು ಕಾಲ. ಇಷ್ಟು ಸುಂದರವಾಗಿ ಒಂದನ್ನ ಪುಚ್ಛಕ್ಕೆ, ಒಂದನ್ನ ಹೊಳೆಯುವ ಬಿಳಿ ಬಣ್ಣವನ್ನ ಗರಿಗೆ, ಹಾಗೆ ಕೆನ್ನನ ಹೊನ್ನನ ಅಂತ ಹೇಳಿ ಆ ಬಣ್ಣಗಳನ್ನ ರೆಕ್ಕೆಗೆ, ಹೀಗೆ ಹೋಲಿಸಿ ಇವುಗಳನ್ನೆಲ್ಲ ತನ್ನ ಪಕ್ಕದಲ್ಲಿ ಇಟ್ಟುಕೊಂಡಿರುವ, ಅಂದ್ರೆ ಇದನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡಿರುವ ಕಾಲಾಯ ತಸ್ಮೈ ನಮಃ ಅಂತ ನಾವು ಅದಕ್ಕೆ ಹೇಳುತ್ತೇವೆ. ಈ ಎಲ್ಲ ಒಮ್ಮೆ ಅವರು ಏರಿಕೆಗೆ ಬರ್ತಾರೆ, ಒಮ್ಮೆ ಇವರು ಏರಿಕೆಗೆ ಬರುತ್ತಾರೆ, ಮತ್ತೊಮ್ಮೆ ಮತ್ತೊಬ್ಬರು ಏರಿಕೆಗೆ ಬರುತ್ತಾರೆ. ಇವರೆಲ್ಲರನ್ನ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡದ್ದು ಕಾಲ. ಅಂತಹ ಹಕ್ಕಿ ಹಾರುತ್ತಲಿದೆ, ಒಮ್ಮೆ ಅದು ಬರ್ತದೆ, ಒಮ್ಮೆ ಇದು ಬರ್ತದೆ, ಮುಂದೆ ಹಾರುತ್ತಾ ಇದೆ. ಇದನ್ನು ನೋಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಂದರವಾಗಿ ಕಾಲದ ವರ್ಣನೆ ಇದೆ. ಮುಂದಿನ ನುಡಿಯನ್ನು ನೋಡುವುದಾದರೆ, ಕಾಲದ ಈ ಹಕ್ಕಿಯ ವ್ಯಾಪ್ತತೆಯ ಬಗ್ಗೆ ಬೇಂದ್ರೆ ಅವರು ಬರೀತಾರೆ. ಅಂದ್ರೆ ಎಷ್ಟು ವ್ಯಾಪ್ತವಾಗಿದೆ ಇದು, ನಮ್ಮ ಸ್ಥಿಮಿತಕ್ಕೆ, ನಮ್ಮ ಚಿತ್ತಕ್ಕೆ ಮೀರಿದಂತಹ ವ್ಯಾಪ್ತತೆ. ಅದನ್ನ ಅವರು ಕೊಡ್ಲಿಕ್ಕೆ ಬಳಸುವಂತಹ ಸಾಲುಗಳು ಎಷ್ಟು ಅದ್ಭುತವಾಗಿವೆ ಅಂತಂದ್ರೆ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಎಂಥ ಹಕ್ಕಿ ಇದು. ಇಷ್ಟೆಲ್ಲ ವ್ಯಾಪ್ತತೆ ಬಗ್ಗೆ ಮಾತಾಡಿದ್ವಿ, ಅದರ ಪುಕ್ಕ, ಅದರ ಗರಿಗಳ ಬಗ್ಗೆ ಮಾತಾಡಿದ್ವಿ, ಕಾಲತ್ರಯಗಳ ಬಗ್ಗೆ ಮಾತಾಡಿದ್ವಿ, ಡೈಮೆನ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಅಂಥ ಹಕ್ಕಿ ನೋಡ್ಲಿಕ್ಕೆ ಹೇಗೆ ಇದೆ ಅಂತ ನಾವು ಅನಂತತೆಯ ಬಗ್ಗೆ ಮಾತಾಡುವಾಗ, ಅನಂತ ಅಂತ ಅಂದಾಗ ಥಟ್ಟನೆ ನೆನಪಾಗುವಂತಹ 2 ಶಬ್ದಗಳು ಅಥವಾ ಅರ್ಥಗಳು ಅಂತಂದರೆ, ಒಂದು ಆಕಾಶ, ಒಂದು ಇನ್ನೊಂದು ಕಾಲ. ಇಲ್ಲಿ ಕಾಲವನ್ನ ಅವರು ಹಕ್ಕಿಗೆ ಹೋಲಿಸಿದ್ರಿಂದ, ಹಕ್ಕಿ ಹಾರುವಂತಹ ಆಡುಂಬೋಲನ ಅಂತಂದ್ರೆ ಅದು ಆಕಾಶ. ನಾವು ನೋಡಿದ ಆಕಾಶವಷ್ಟೇ ಅಲ್ಲ, ನಾವು ನೋಡದಂತಹ ಆಕಾಶ, ಆಕಾಶದ ಅವಕಾಶ, ಸ್ಪೇಸ್ ಅಂತ ಮಾತಾಡ್ತೀವಲ್ಲ, ಅಲ್ಲಿ ನಾವು ಇದನ್ನ ಕಲ್ಪಿಸ್ಕೊಂಡು ನೋಡಬೇಕು. ಯಾವ ರೀತಿಯಾಗಿ ಆಕಾಶದ ಬಣ್ಣವನ್ನು ಹೊಂದಿದಂತಹ ಈ ಕಾಲಪಕ್ಷಿ ಬರೀ ಆಕಾಶದ ಬಣ್ಣ ಅಷ್ಟೇ ಅಲ್ಲ, ನೀಲ ಮೇಘ ಮಂಡಲ ಸಮಬಣ್ಣ ಅಂದ್ರೆ ನೀಲ ಮೇಘದ ರೀತಿಯಾದಂತಹ ಬಣ್ಣ ಇದರದ್ದು. ಆ ಪಕ್ಷಿಯ ಬಣ್ಣ ಆ ರೀತಿ ನಮಗೆ ಕಲ್ಪನೆ ಕೊಡ್ಲಿಕ್ಕೆ ಹೇಳಲಿಕ್ಕಿದ್ದಾರೆ ಆ ಬಣ್ಣ ಯಾವುದಿದೆ ಅಂತ. ಯಾಕೆ ಇದನ್ನು ಹೇಳಲಿಕ್ಕಿದ್ದಾರೆ ಅಂತಂದರೆ, ನೆಕ್ಸ್ಟ್ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಅಂತ. ಇಡೀ ನೀವು ವಿಶ್ವ ಅಥವಾ ಬ್ರಹ್ಮಾಂಡವನ್ನ ತೆಗೆದುಕೊಂಡಾಗ ನಮಗೆ ಕಾಣುವಂತ ಎಷ್ಟು ಆಕಾಶವಿದೆಯೋ, ಇಡೀ ಆಕಾಶವನ್ನು ಮುಗಿಲು ಅಂತ ಕರೆದರೆ ಆ ಇಡೀ ಆಕಾಶವೇ ಹಾರ್ತಾ ಇದೆ ರೆಕ್ಕೆಗಳನ್ನು ಪಡೆದುಕೊಂಡು. ಅಷ್ಟು ವೈಶಾಲ್ಯತೆ, ಅಷ್ಟು ವ್ಯಾಪ್ತತೆಯನ್ನ ಬೇಂದ್ರೆ ಅವರು ಕಾಲಕ್ಕೆ ಕೊಡ್ತಾ ಇದ್ದಾರೆ. ಅದು ನಿಜವೂ ಹೌದು, ಅವರು ಬೇಕಂತಲೇ ಆರೋಪ ಮಾಡಿದ್ದಲ್ಲ, ಅದು ಆ ರೀತಿಯಾದಂಥ ವ್ಯಾಪ್ತತೆ ಅದಕ್ಕೆ ಸಹಜವಾಗಿಯೇ ಇದೆ. ಅದನ್ನು ನಾವು ನೋಡಲಿಕ್ಕೆ ಯಾವ ರೀತಿಯಾಗಿ ನೋಡಬೇಕು ಅಂತಂದ್ರೆ, ಇದು ಒಂದು ಮೈ ರೋಮಾಂಚನ ಮಾಡುವಂತಹ, ವಿಸ್ಮಯ ರಸವನ್ನು ಹುಟ್ಟಿಸುವಂತಹ ಒಂದು ರೂಪಕ ಇದು. ಒಂದು ಏನಂತಾರೆ, ರಿಲೇಷನ್ ಇದೆ. ಮುಗಿಲಿಗೆ ರೆಕ್ಕೆಗಳು ಹೊಡೆಯುವುದು ನಮಗೆ ಕಲ್ಪನಾತೀತ ಇದು. ನಾವು ಕೂತು ಕಲ್ಪನೆ ಮಾಡಿದ್ರೆ ನಮಗದನ್ನು ಕಲ್ಪನೆಗೆ ತಂದುಕೊಡ್ಲಿಕ್ಕೆ ಆಗಂಗಿಲ್ಲ. ಅಂದ್ರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಇಡೀ ಬ್ರಹ್ಮಾಂಡದ ಏನು ಆಕಾಶ ಇದೆ ಅದಕ್ಕೆ ರೆಕ್ಕೆಗಳ ಬಡೆದು ಅದೇ ಹಾರ್ತಾ ಇದೆ ಅಂತ. ಹೆಂಗ್ ಹಾರ್ತಾ ಇದೆ? ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಅಂತ ಹೇಳ್ತಾರೆ. ಚುಕ್ಕೆಯ ಮಾಲೆಗಳಂತಂದರೆ ಅನೇಕ ಆಕಾಶಕಾಯಗಳು, ನಾವಿರುವಂತಹದ್ದು ಮಿಲ್ಕಿ ವೇ ಅಂತ ಒಂದು ಕರಿತೀವಿ, ಗ್ಯಾಲಕ್ಸಿ. ಈ ರೀತಿಯಾದ ಅನಂತ ಆಕಾಶಕಾಯಗಳಿವೆ. ಅನಂತತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನಂತ ಆಕಾಶಕಾಯಗಳನ್ನು ತನ್ನ ರೆಕ್ಕೆಗಳಾಗಿ ಸೆಕ್ಕಿಸಿಕೊಂಡಿದೆ ಅಂತ. ಸಿಕ್ಕಿಸಿಕೊಂಡಿದೆ ಅಂತಲ್ಲ, ಸಿಕ್ಕಿಸಿಕೊಂಡಿದ್ರೆ ನಾವೇನೋ ಹಿಂಗೆ ತಗೊಂಡು ಹಾಕೊಂಡದಂತ ಹೇಳ್ಬೋದು. ಸೆಕ್ಕಿಸಿಕೊಳ್ಳುವುದು ಅನ್ನುವ ಪದದ ಅರ್ಥದಲ್ಲೇ ಕಾಲದ ದರ್ಪದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮುಂದೆ ಯಾರೂ ಇಲ್ಲ ಅನ್ನುವಂತ ಒಂದು ದರ್ಪ ಅದು ಹೌದು.
ಅದು ಅದರಲ್ಲಿ ಅಲ್ಲಗಳಿಂತ ಮಾತಿಲ್ಲ. ಸೊ ಅದು ಹೆಂಗೆ ಹಾರ್ತಾ ಇದೆ ಅಂತಂದ್ರೆ ಅನೇಕ ಆಕಾಶಕಾಯಗಳನ್ನೇ ತನ್ನ ರೆಕ್ಕೆಗಳಲ್ಲಿ ಮಾಲೆಯಂತೆ ಸಿಕ್ಕಿಸಿಕೊಂಡು, ಆ ರೀತಿಯಾಗಿ ಹೊಳಪನ್ನ ಇಟ್ಟುಕೊಂಡು ಸೆಕ್ಕಿಸಿಕೊಂಡು ಅದು ಸೂರ್ಯ ಚಂದ್ರನ ತನ್ನ ಕಣ್ಣುಗಳನ್ನಾಗಿ ಮಾಡಿ ಹಾರ್ತಾ ಇದೆ. ಆಗಲೇ ನಾವು ನೋಡ್ದಾಗೆ, ಅವ್ರು ಹೇಳ್ದಾಗೆ, ಸೂರ್ಯ ಮತ್ತು ಚಂದ್ರರನ್ನ ನಾವು ಕಾಲದ ಗಣನೆಗೆ ತೆಗೆದುಕೊಂಡಾಗ ಹಗಲು ರಾತ್ರಿ ಅಂತ ಮಾತಾಡ್ತಾ ಇದ್ದಾಗ, ರಾತ್ರಿಗೆ ಚಂದ್ರ, ಹಗಲಿಗೆ ಸೂರ್ಯ ಅಂತಂದು ನಾವು ಅದಕ್ಕೆ ರಿಲೇಷನ್ ಕೊಟ್ಟಾಗ, ನಾವು ಸೂರ್ಯ ಮತ್ತು ಚಂದ್ರರು ನಮಗೆ ಕಾಲದ ಮಾಪನಗಳು. ಹಾರುತ್ತಿರುವ ಹಕ್ಕಿ ಕಾಲ, ಅದು ಮಾಡಿಕೊಂಡಂತ ಅದರ ಕಣ್ಣುಗಳು ಯಾವುವು ಅಂತಂದರೆ ಸೂರ್ಯ ಮತ್ತು ಚಂದ್ರ. ಸೊ ಈ ರೀತಿಯಾಗಿ ನಮ್ಮ ಕಲ್ಪನೆಗೆ ತಕ್ಕುವಂತಹ ಕಾಲದ ಮಾಪನಗಳನ್ನ ಅದು ಕಣ್ಣಾಗಿ ಮಾಡಿಕೊಂಡು ನಮ್ಮ ಕಲ್ಪನೆಗೆ ತಕ್ಕದಿರುವಂತಹ ಮುಗಿಲೇ ಆ ಹಕ್ಕಿಯಾಗಿ, ಆ ಕಾಲವಾಗಿ ಈ ರೀತಿಯಾಗಿ ವ್ಯಾಪ್ತತೆಯನ್ನು ಮೆರೆದು ಹಾರಾಡುತ್ತಿದೆ ಅಂತ ಮೂರನೇ ಒಂದು ನುಡಿಯಲ್ಲಿ ಹೇಳುತ್ತಿದ್ದಾರೆ. ಹಾಗಿದ್ದರೆ ಈ ಹಕ್ಕಿ ಹಾರಾಡ್ತಾ ಏನು ಮಾಡ್ತಾ ಇದೆ ಅನ್ನೋದನ್ನ ಮುಂದಿನ ನುಡಿಯಲ್ಲಿ ಅವರು ನಮಗೆ ತೋರಿಸ್ತಾ ಇದ್ದಾರೆ. ನಾಲ್ಕನೆಯ ನುಡಿ ಹೇಳುತ್ತದೆ, ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಇದು ಒಂದು ಹಕ್ಕಿಯ ಕೆಲಸ ಏನೇನು? ಒಂದು ಹಕ್ಕಿ ತೆನೆಯಲ್ಲಿಯ ಕಾಳುಗಳನ್ನ ತಿಂತದೆ, ಅದನ್ನ ಒಕ್ಕಿ ತಿಂತದೆ. ತನ್ನ ಕೊಕ್ಕದಿಂದ ಅದನ್ನ ಒಕ್ಕಿ ಅದನ್ನ ತಿನ್ನೋದು ಇದು ಒಂದು ಹಕ್ಕಿಯ ಕೆಲಸ. ಬೇರೆ ಬೇರೆ ಕಡೆಗೆ, ಎಲ್ಲ ಕಡೆಗೆ ಮುಕ್ಕುತ್ತ ಹಾರಾಡೋದು. ಒಮ್ಮೆ ತಳಗಡೆ ಬಂದು ಒಬ್ಬನ್ನ ಮುಳುಗಿಸ್ತದೆ, ಒಬ್ಬನ್ನ ತೇಲಿಸ್ತದೆ, ಮತ್ತೆ ಮೇಲೆ ಹಾರುತ್ತದೆ. ಕುಕ್ಕೋದು ಇದು ಒಂದು ಹಕ್ಕಿಯ ಕೆಲಸ. ಹಕ್ಕಿ ಕುಕ್ಕುತ್ತದೆ ಅಂತ. ಹೀಗೆ ಇವೆಲ್ಲ ಹಕ್ಕಿಯ ಕೆಲಸಗಳು. ಆದರೆ ನಮ್ಮ ಕಾಲದ ಹಕ್ಕಿ ಈ ಎಲ್ಲ ಕೆಲಸಗಳನ್ನ ಮಾಡುತ್ತದ? ಒಂದು ರೂಪಕವನ್ನು ಕೊಡಬೇಕಾದ್ರೆ, ಅಂದ್ರೆ ಒಂದು ಸಾದೃಶ್ಯವನ್ನ ಹೇಳಬೇಕಾದ್ರೆ ಅದರಂತೆ ಇಲ್ಲಿಯ ಕೆಲಸ ಇರಬೇಕಲ್ಲ. ಹಾಗೆ ಕಾಲದ ಹಕ್ಕಿ ಮತ್ತು ಈ ಒಂದು ಹಕ್ಕಿಯನ್ನ ಕಾಲಕ್ಕೆ ಹೋಲಿಸಬೇಕು ಅಂದ್ರೆ ಕಾಲ ಆ ಹಕ್ಕಿಯ ಕೆಲಸಗಳನ್ನು ಮಾಡುತ್ತದ ಅಂತ ಕೇಳಿದ್ರೆ ಅದ್ಭುತವಾದ ರೂಪಕವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇಂತಹ ಹಕ್ಕಿ ಏನ್ ಮಾಡುತ್ತದೆ, ಏನ್ ಮಾಡಿದೆ, ಏನ್ ಮಾಡುತ್ತಾ ಇದೆ ಎಲ್ಲವೂ ಹಿಂದೆ ಬಂತಲ್ಲ. ಕರಿನೆರೆ ಬಣ್ಣದ ಅನ್ನೋದರಲ್ಲಿ ಭೂತಕಾಲ, ಬಿಳಿ ಹೊಳೆ ಬಣ್ಣದ ಅನ್ನೋದರಲ್ಲಿ ವರ್ತಮಾನ ಕಾಲ, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆ ಅನ್ನೋದರಲ್ಲಿ ಭವಿಷ್ಯ. ಹೀಗೆ ಈ ಮೂರು ಒಂದು ಮಾಡಿದೆ, ಈಗ ಮಾಡುತ್ತಾ ಇದೆ, ಮುಂದೆ ಮಾಡುತ್ತದೆ. ಇಂತಹ ಒಂದು ಕಾಲದ ಹಕ್ಕಿ ಏನೇನು ಒಂದೇ ಮಾಡ್ತದೆ ಅಂತ ಹೇಳಿ ಬರೋದಿಲ್ಲ. ಮಾಡಿದೆ, ಮಾಡ್ತಾ ಇದೆ. ಮಾಡುವುದು ಏನನ್ನ ಅಂತ ಕೇಳಿದ್ರೆ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ. ಎಷ್ಟೋ ರಾಜ್ಯ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಾಮ್ರಾಜ್ಯ, ಸಾಮಂತರಾಳಿರುವುದು, ಭಾರಿ ದೊಡ್ಡ ದೊಡ್ಡ ಸಾರ್ವಭೌಮ ಸಾಮ್ರಾಟರಾಗಿ ಮೆರೆದು ಹೋಗಿದ್ದಾರೆ. ಒಬ್ಬೊಬ್ಬರನ್ನ ನಾವು ಇತಿಹಾಸದ ಪುಟಗಳನ್ನ ಬಿಚ್ಚುತ್ತಾ ಹೋದ್ರೆ ಎಂತೆಂತಹ ಮಹಾರಾಜರು ಒಂದು ಕಾಲಕ್ಕೆ ಅವರನ್ನ ಮುಟ್ಲಿಕ್ಕಾಗ್ತಿದ್ದಿಲ್ಲ, ಆಕಾಶದಲ್ಲಿ ಕುಳಿತಿದ್ರು. ಅಂಥವರು ಭೂಮಿಗೆ ಹೋಗಿ ಕೆಳಗೆ ಪಾತಾಳಕ್ಕೂ ಹೋಗಿದ್ದಾರೆ. ಮೊಘಲರ ನಾವು ಬಿಗಿನಿಂಗ್ ಅನ್ನ ಮತ್ತು ಎಂಡ್ ಅನ್ನ ನಾವು ನೋಡಿದರೆ ಅವರು ಒಂದು ಕಾಲಕ್ಕೆ ಎಷ್ಟು ಉಚ್ಛ್ರಾಯ ಸ್ಥಿತಿಗೆ ಹೋಗಿದ್ರು. ಇಡೀ ನಮ್ಮ ಭಾರತವನ್ನ ತಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲ ಕಡೆಗೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದಂತಹದ್ದು, ಅನೇಕ ದೊಡ್ಡದಾದಂತಹ ಕಟ್ಟಡಗಳನ್ನು ಕಟ್ಟಿದ್ದು, ಇವೆಲ್ಲವನ್ನ ನಾವು ನೋಡುತ್ತೇವೆ. ಅವರ ಉಚ್ಛ್ರಾಯ ಸ್ಥಿತಿ ಒಮ್ಮೆ, ಆದರೆ ಮುಂದೆ ಅವರೇ ಅವನತಿಯನ್ನ ಪಡೆದದ್ದು ನಾವು ನೋಡುತ್ತೇವೆ. ನಂದರ ವಿಚಾರವನ್ನ ನಾವು ನೋಡುತ್ತೇವಲ್ಲ, ನಂದರು ಎಂತಹ ಭಾರಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ರು. ಒಂದು ಕಾಲಕ್ಕೆ ಇತಿಹಾಸದ ಒಂದು ಭಾಗವನ್ನು ನೋಡಿದರೆ ನಂದರ ಭಾರಿ ದೊಡ್ಡದಾದ ಕಾಲ, ಅದೊಂದು ಕಾಲ ಇತ್ತು. ಅಂದೊಂದಿತ್ತು ಕಾಲ ಅಂತೇವಲ್ಲ, ಹಾಗೆ ಅವರದೊಂದು ಕಾಲ ಇತ್ತು. ಮುಂದೆ ಚಾಣಕ್ಯರ ಒಂದು ಪ್ರಭಾವದಿಂದ ಅಲ್ಲಿ ಗುಪ್ತರ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ ಅವರ ಒಂದು ಸಾಮ್ರಾಜ್ಯ ಬೆಳೆದು ಬಂತು. ನಂದರ ನಂತರದಲ್ಲಿ ಮೌರ್ಯರ ಕಾಲ ಬಂತು. ಮುಂದೆ ಅವರ ನಂತರದಲ್ಲಿ ಮತ್ತೊಬ್ಬರು ಬಂದರು. ಹೀಗೆ ಕಾಲ
ಇದು ಒಮ್ಮೆ ಒಬ್ಬರನ್ನ ಮೇಲೇರಿಸಿದೆ, ಒಮ್ಮೆ ಕೆಳಗಿರಿಸಿದೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ. ಇಂತಹ ಕಾಲದ ಈ ಹಕ್ಕಿ, ಕಾಲವೆಂಬ ಹಕ್ಕಿ ಆ ಎಲ್ಲ ಸಾಮ್ರಾಜ್ಯದ ತೆನೆಯನ್ನ ಒಕ್ಕಿ ತಿಂದಿದೆ. ಇಷ್ಟು ಸುಂದರವಾಗಿ ಈ ಒಂದು ಪ್ರಸಂಗವನ್ನು ಹೇಳುತ್ತಾರೆ. ಎರಡನೆಯ ಲೈನ್ನಲ್ಲಿ ಹೇಳುತ್ತಾರೆ, ಮಂಡಲ ಗಿಂಡಲಗಳ ಗಡ ಮುಕ್ಕಿ. ಅನೇಕ ಮಂಡಲಗಳು, ಅಲ್ಲಲ್ಲಿ ಗುಂಪುಗಳು, ಅಲ್ಲಲ್ಲಿ ಅವರದ್ದೇ ಆದಂತಹ ಪಾರುಪತ್ಯ ಎಲ್ಲ ಕಡೆಗೆ ಬೆಳೆದಿತ್ತು. ಒಮ್ಮೆ ಬೆಳೆದಿದೆ, ಒಮ್ಮೆ ಅದು ಮುಕ್ಕಿ ಹೋಗಿದೆ. ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ಕಾಲದ ಒಡಲಿನಲ್ಲಿ ಅದು ಹೋಗಿಬಿಟ್ಟಿದೆ ಅಂತ ಹೇಳಬಹುದು. ಇಷ್ಟನ್ನೇ ಹೇಳಬಹುದೇ ಹೊರತು ಮತ್ತೊಂದೇನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವಿಜಯನಗರ ವೈಭವ ಎಂತಹ ಅದ್ಭುತವಾಗಿತ್ತು, ಎಂತಹ ಅದ್ಭುತವಾಗಿತ್ತು. ಅದು ಒಂದು ಕಾಲಕ್ಕೆ ಮುಂದೆ ಕಾಲದ ಒಡಲಿನಲ್ಲಿ ಅದು ತನ್ನ ಅವನತಿಯನ್ನ ಕಂಡಿದೆ. ಆ ಗಡಮುಕ್ಕಿ ಆ ಕಾಲದ ಹಕ್ಕಿ ಅದನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಬಿಟ್ಟಿದೆ. ತೇಲಿಸಿ ಮುಳುಗಿಸಿ ಖಂಡಗಳು ಒಮ್ಮೆ ಒಂದು ಕಾಲಕ್ಕೆ ಇಡೀ ಬ್ರಹ್ಮಾಂಡ ಅಖಂಡವಾಗಿ ಇತ್ತು. ಈ ಭೂಮಂಡಲ ಒಂದು ಅಖಂಡವಾದ ಭೂಮಂಡಲವಾಗಿ ಇತ್ತು. ಮುಂದೆ ಅದು ಈಗ 7 ಖಂಡಗಳಾಗಿ ನಾವು ಅದನ್ನು ನೋಡುತ್ತೇವೆ. ಅಖಂಡವಾಗಿ ಇಲ್ಲ, 7 ಖಂಡಗಳನ್ನು ನಾವು ನೋಡುತ್ತೇವೆ. ಒಮ್ಮೆ ಇದು ಮುಂದೆ ಎಷ್ಟು ಖಂಡಗಳಾಗ್ತವೆಯೋ ಅದನ್ನು ನಮಗೆ ಗೊತ್ತಿಲ್ಲ. ಇದು ಕಾಲದ ಕೈಶಕ್ತಿ, ಅದರ ಕೈವಶವಾಗಿ ಇದೆ. ಎಷ್ಟು ಖಂಡಗಳಾಗ್ತವೋ ಗೊತ್ತಿಲ್ಲ. ಒಂದು ಕಾಲಕ್ಕೆ ಒಂದು ಖಂಡದ ಪಾರುಪತ್ಯ ಇದೆ, ಇನ್ನೊಂದು ಕಾಲಕ್ಕೆ ಈ ಖಂಡದ ಪಾರುಪತ್ಯ. ಒಂದು ಕಾಲಕ್ಕೆ ಎಲ್ಲಾ ಅದ್ಭುತ ಘಟನೆಗಳು ಏಷ್ಯಾ ಖಂಡದಲ್ಲಿ ಆಗಿದೆ, ಮತ್ತೊಮ್ಮೆ ಯಾವುದೋ ಒಂದು ಆಫ್ರಿಕಾ ಖಂಡದಲ್ಲಿ ಆಗಿತ್ತು. ಈಗ ಮತ್ತೆ ಅಮೆರಿಕಾ ಖಂಡ, ಆ ಖಂಡದಲ್ಲಿ ಅಲ್ಲಿಯ ಶ್ರೀಮಂತಿಕೆ, ಅಲ್ಲಿಯ ಪಾರುಪತ್ಯ ನಡೆದಿದೆ. ದೇಶದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತಾ ಇದೆ. ಮುಂದೊಂದು ಕಾಲಕ್ಕೆ ಮತ್ತೆ ವಿಶ್ವಗುರುವಾಗಿ ಭಾರತ ಬರುತ್ತದೆ. ಹೀಗೆ ಇದು ಕಾಲದ